ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಕಾರ್ಯಕ್ರಮದಲ್ಲಿ ಮೊದಲ ಕರೆಯೂ ಕೂಡ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಾ? ತಮ್ಮ ಹೆಸರು? ಬಗ್ಗೆ ಕೊಳ್ಳೇಗಾಲದಿಂದ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನೆಟ್ವರ್ಕ್ ಇರೋ ಕ್ಷೇತ್ರದ ಹತ್ರ ಬಂದ್ಬಿಟ್ಟು ಮಾತನಾಡಿ. ಮೇಡಮ್, ಹಲೋ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ. ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಮಾತನಾಡಿ ಮಾ. ಹಲೋ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಯಾವ ವಿಚಾರವಾಗಿ? ಅವನು ಉದ್ಯೋಗದ ಬಗ್ಗೆ, ಭವಿಷ್ಯದ ಬಗ್ಗೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ ಮಾ. 18 ಹೇಳಿ. 9 2002. 18/9/2002. ಓಕೆ, ಹುಟ್ಟಿದ ಸಮಯ? ಮೇಡಮ್, ಹುಟ್ಟಿದ ಸಮಯ 11:23 ಬೆಳಿಗ್ಗೆ. 11:23 ಬೆಳಿಗ್ಗೆ. ಹುಟ್ಟಿದ ಬೆಂಗಳೂರು ಮೇಡಮ್. ಬೆಂಗಳೂರು. ಏನ್ ಮಾಡ್ಕೊಂಡಿದ್ದಾರೆ? ಏನ್ ಎಜುಕೇಶನ್ ಮಾಡಿದಾರಾ ಅಥವಾ ಜಾಬ್ ನೋಡ್ತಿದ್ದಾರಾ? ಹೌದು ಮೇಡಮ್, MSc ಟೆಕ್ನಾಲಜಿ ಮಾಡಿದಾನೆ. ಓಕೆ, ಜಾಬ್ ಮಾಡ್ತಿದ್ದಾರಾ ಅಥವಾ ಜಾಬ್ಗಾಗಿ ಸರ್ಚ್ ಜಾಬ್ ಮಾಡ್ತಾ ಇದ್ದ. ಅವರು ತುಂಬಾ ಪ್ರೆಷರ್ ಕೊಟ್ರು, ಅದಕ್ಕೋಸ್ಕರ ರಿಸೈನ್ ಮಾಡ್ಬಿಟ್ಟ. ಇವಾಗ ಯಾವಾಗ ಸಿಗತ್ತೆ ಕೆಲ್ಸ, ಅವನ್ ಭವಿಷ್ಯತ್ ಹೆಂಗಿದೆ ಅಂತ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು ಮಾ. ಮೇಡಮ್, ಥ್ಯಾಂಕ್ ಯು. 2027ವರೆಗೂ ರಾಹು ದಶೆ ನಡೀತಾ ಇದೆ. ರಾಹುವಿನ ಕಾಂಬಿನೇಷನಲ್ಲಿ ಮತ್ತು ನೆಕ್ಸ್ಟ್ ಬರ್ತಕ್ಕಂಥ ಗುರುವಿನ ಕಾಂಬಿನೇಷನಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಂಡಿದ್ದೀವಿ. ಅಂದರೆ ಯಾವುದೇ ಒಂದು ಜಾತಕವನ್ನು ನಾವು ಕಲಿಬೇಕು. ಜ್ಯೋತಿಷ್ಯ ಕಲಿತ್ರೆ ಮಾತ್ರ ಇದು ನಿಮಗೆ ಕರೆಕ್ಟಾಗಿರ್ತಕ್ಕಂಥ ನಿದರ್ಶನ. ತುಂಬ ಜನ ಇವತ್ತು ಕೇಳ್ತಾರೆ, ನೋಡ್ತಾರೆ, ಅವ್ರಿಗೆ ಅರ್ಥನೇ ಆಗಲ್ಲ. ಯಂಗ್ಸ್ಟರ್ಸ್ಗೆ ಜ್ಯೋತಿಷ್ಯ ಕಲೀರಿ ಅಂತ ಹೇಳಿ MSc ಓದ್ಬಿಟ್ಟವ್ರೆ. ಇದು 15 ದಿವಸ ಓದಿದ್ರೆ ಸಾಕು. MSc ಅನ್ನೋದು ಓದಿದ್ರು ಪ್ರೆಷರ್ ಅನ್ನೋದೇನು ಅಂತ ತಿಳ್ಕೊಂಡಿಲ್ಲ. ಸೊ ಇದನ್ನು ಓದಿದ್ರೆ ಪ್ರೆಷರ್ ಯಾವಾಗಿರುತ್ತೆ, ಯಾವಾಗ ಪ್ರೆಷರ್ ಇರಲ್ಲ. ರಾಹು ಅತ್ಯುತ್ತಮವಾಗಿದೆ, ಕೆಲಸ ಸಿಗುತ್ತೆ ಇವಾಗ 2027ವರೆಗೂ ಮಾತ್ರ. ಅದು ಟೈಮ್ ಲೈನ್ಸು ಕೊಟ್ಟಿದ್ದೀನಿ ಅಲ್ಲಿ. 2027 ಜೂನ್ವರೆಗೂ ಮಾತ್ರ ಈ ದಶ ಇರುತ್ತೆ. ಈ ದಶದ ಕಾಂಬಿನೇಷನ್ ನೋಡ್ಬೋದು ನೀವು. 7ನೇ ಮನೆ, 3ನೇ ಮನೆ, 10ನೇ ಮನೆ. ಅದ್ಭುತವಾಗಿರ್ತಕ್ಕಂಥದ್ದು. ಜಾಬ್ ಸಿಗುತ್ತೆ, ಪ್ರೆಷರ್ ಇದ್ದೇ ಇರುತ್ತೆ. ಪ್ರೆಷರ್ ಯಾಕೆ ಅಂತಂದರೆ ನೆಕ್ಸ್ಟು ನಾವು ಚಂದ್ರನಿಗೆ ಹೋದಾಗ, ಗುರುಗೆ ಹೋದಾಗ ಇದಕ್ಕಿನ ರಾಹುಗಿನ ಕಾಂಬಿನೇಷನ್ ಬಿದ್ದಿದೆ. ಅಂದರೆ ರಾಹುನಲ್ಲಿ 3ನೇ ಮನೆ, 7ನೇ ಮನೆ, 8ನೇ ಮನೆ, 9ನೇ ಮನೆ, 10 ಮತ್ತು 11 ಪ್ರಮುಖವಾಗಿ 3 ಮತ್ತು 10 ಪ್ರಮುಖವಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖ 7, 9 ಓಕೆನೇ, ಆದರೆ ಕಾಂಬಿನೇಷನ್ 10 ಹೊಟ್ಟೋಗುತ್ತೆ. ಎಷ್ಟೊಂದು ನಂಬರ್ಸ್ ಕಮ್ಮಿ ಆಗಿಬಿಡುತ್ತೆ. ಇಲ್ಲಿ ನಾವು ಇಂಡಿಕೇಷನ್ನು ಬರೆದಿದ್ದೀವಿ. ಇಂಡಿಕೇಷನ್ ನೀವು ನೋಡಬೇಕು. ಆ್ಯಕ್ಚುಲಿ ಇಲ್ಲಿರ್ತಕ್ಕಂಥ ಇಂಡಿಕೇಷನ್ನು ಜಾಸ್ತಿ ಇದೆ. 27 ಆದಮೇಲೆ ಬರ್ತಕ್ಕಂಥದ್ದು ಜಾಸ್ತಿ ಇದೆ, ಕಮ್ಮಿ ಇದೆ. ಇದಕ್ಕೊಂದೇ ಒಂದು ಮೂಲ. ಈ ಕಾಂಬಿನೇಷನ್ ನೋಡಿದ್ರೆ ಹೊರದೇಶದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ವಿಚಾರ ಬರುತ್ತೆ, ಅಥವಾ ಹೊರ ರಾಷ್ಟ್ರದಲ್ಲಾದರೂ ಕೆಲಸ ಮಾಡಬೇಕು. ಹೊರ ರಾಷ್ಟ್ರ ಅಂತಂದರೆ ಆಂಧ್ರ, ತಮಿಳುನಾಡು, ಮುಂದಿನ ವರ್ಷ ಜೂನ್ ಆದ ನಂತರ ಅಲ್ಲಿ ಹೋಗಿ ಮಾಡಿದ್ರೆ ಮಾತ್ರ ಏಳಿಗೆ. ಇಲ್ಲ ಅಂದರೆ ಇದು ತುಂಬಾ ಕಮ್ಮಿ ಸ್ಯಾಲ್ರಿ, ಇರಿಟೇಷನ್ ಎಲ್ಲವೂ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಮದ್ದಿಲ್ಲ, ಬದಲಾವಣೆನೇ ಮದ್ದು. ಜ್ಯೋತಿಷ್ಯದಲ್ಲಿ ಪರಿಹಾರ ಅಂತಂದರೆ 3 ಥರ ಇರ್ತಕ್ಕಂಥದ್ದು. ಒಂದು, ಪರಿಸ್ಥಿತಿ ಬದಲಾವಣೆ ಮಾಡ್ಕೊಳ್ಳಿ. ಎರಡನೇದು, ಮನಸ್ಥಿತಿ ಬದಲಾವಣೆ ಮಾಡ್ಕೊಳ್ಳಿ. 3ನೇ ಪರಿಹಾರ, ಸುಮ್ಮನಿದ್ಬಿಡಿ. 3 ಇರುತ್ತೆ ಪರಿಹಾರ ಜ್ಯೋತಿಷ್ಯದಲ್ಲಿ. ಪರಿಹಾರ ಇರಂಗಿದ್ದಿದ್ರೆ ಜ್ಯೋತಿಷ್ಯಗಳಿಗೆಲ್ಲ ದೇವರು ಅಂತ ಮಾಡಿ ಹೂನಾರ ಹಾಕಿ ಕೂರಿಸ್ಬಿಡೋರು.
ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಜ್ಯೋತಿಷಗಳಿಗೆ ಯಾರೂ ಕೂಡ ಹೂನಾರ ಹಾಕಿ ಕೂರಿಸಿಲ್ಲ. ನಿಮ್ಮ ಕಿವಿಗೆ ಬಿತ್ತು ಅಂತ ಅನಿಸುತ್ತೆ ಕೇಳಿಸ್ತಾ ಇರೋರಿಗೆಲ್ಲ. ಜ್ಯೋತಿಷ್ಯ ಏನು ದೇವರಲ್ಲ. ಕೆಲವರು ದೇವ್ರನ್ನ ಮಾಡ್ಕೊಂಡಿರ್ತಾರೆ, ಅವರೇ ದೇವರಾಗ್ಬಿಟ್ಟಿರ್ತಾರೆ. ನಾನು ಅಂದ್ಕೊಂಡು ದೇವರಾಗ್ಬಿಟ್ಟಿರ್ತಾರೆ. ಇಲ್ಲಿ ಯಾರು ಜ್ಯೋತಿಷರು ಯಾರು ದೇವರಲ್ಲ. ಯಾರ ಕಷ್ಟನೂ ಬಗೆಹರಿಸ್ತೀನಿ ಅನ್ನೋದನ್ನು ಹೇಳಲ್ಲ. ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳೋರು ಅಷ್ಟೇ ಹೊರತು ಹಂಗಾಗ್ದಂಗೆ ನಾನು ತಡಿತೀನಿ ಅನ್ನೋರು ಯಾರಿದ್ದಾರೆ? ಜ್ಯೋತಿಷ್ಯದಲ್ಲಿ ಹೇಳ್ತಕ್ಕಂಥ ಬೆಳಗಿಂದ ಸಾಯಂಕಾಲ ಯಾವುದೇ ಟಿ ವಿ ನೋಡಿ ಎಲ್ಲ ನೋಡಿ ನಾನು ತಡಿತೀನಿ, ಏನು ಬೇಕಾದ್ರೂ ಪರಿಹಾರ ಮಾಡ್ತೀನಿ, ಐ ವಿಲ್ ಚೇಂಜ್ ಯುವರ್ ಫೇಟ್ ಯಾರಿದ್ದಾರೆ? ಹಾಗಿದ್ಮೇಲೆ ಜ್ಯೋತಿಷ್ಯರೇನು ದೇವರಲ್ವಲ್ಲ. ಮೂರೇ ಚೇಂಜ್ ಮಾಡೋಕ್ಕಾಗೋದು, ಮೂರೇ ಪರಿಹಾರ. ನಿಮ್ಮ ಪರಿಸ್ಥಿತಿನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಪರಿಸ್ಥಿತಿ ಮನಸ್ಥಿತಿ ಚೇಂಜ್ ಆಗಿಲ್ಲ ಅಂದರೆ ಲಾಸ್ಟ್ ಪರಿಹಾರ ಸುಮ್ಮನಿದ್ಬಿಡಿ. ಯಾವುದಾದ್ರು ಒಂದು ಉಂಗುರ ನಾವು ಹಾಕೋಬೇಕು ಅಂತಂದರೆ, ನಾನು ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಯಾರಾದರೂ ಒಬ್ಬರು ಬೆಸ್ಟ್ ಅಸ್ಟ್ರಾಲಜರ್ಗೆ ನನಗೆ ಫೋನ್ ಮಾಡ್ಬಿಟ್ಟು ನಂಗೆ ಕೊಡಿ, ನನಗೊಂದು ಉಂಗುರ ಹಾಕೋಬೇಕು, ಆ ಉಂಗುರದಿಂದ ನಾನೊಬ್ಬ ಮಿನಿಸ್ಟರ್ ಆಗಬೇಕು, ಒಂದು ಪೂಜೆ ಮಾಡ್ಸೋಕ್ಕೂ ಸರಿ, ಆ ಪೂಜೆಯಿಂದ ನಾನು ಮಿನಿಸ್ಟರ್ ಆಗಬೇಕು, ದಾನ ಧರ್ಮ ಏನಾದ್ರು ಇದ್ದರೆ ಹೇಳಿ ಮಾಡೋಣ. ಜನಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಜ್ಯೋತಿಷಿಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಠೇವಣಿ ಇಲ್ದಂಗೆ ಹೋಗಿರೋರು ಬೇಕಾದಷ್ಟು ಜನ ಇದ್ದಾರೆ. ಕಾಸಿರೋರಿಗೆ ವರ್ಕ್ ಆಗಿಲ್ಲ. ನಿಮಗೇನ್ರಿ ಆಗುತ್ತೆ? ನನಗೂ ನಿಮಗೂ ಕಾಸಿಲ್ವಲ್ಲ, ನಮಗೇನ್ರಿ ಆಗುತ್ತೆ? ಕಾಸಿರೋರೇ ದೇವ್ರನ್ನ ಪರಿಹಾರನ ಕೊಂಡ್ಕೊಳಕ್ಕಾಗ್ತಾಯಿಲ್ಲ. ಇನ್ನು ಜಪತಪಗಳು ಮಾಡೋಂಗಿದ್ದಿದ್ರೆ ಅತ್ಯಂತ ಹೆಚ್ಚು ಪರಿಹಾರಗಳನ್ನು ಪ್ರತಿನಿತ್ಯ ಮಾಡ್ತಕ್ಕಂಥದ್ದು ಪುರೋಹಿತರು. ಹಾಗಿದ್ರೆ ಪ್ರತಿನಿತ್ಯ ಮಾಡ್ತಕ್ಕಂಥ ಪುರೋಹಿತರಿಗೆ ಸಿಕ್ಕಾಪಟ್ಟೆ ಏಳಿಗೆ ಆಗಬೇಕು. ಎಲ್ಲ ಪುರೋಹಿತರಿಗೂ ಪ್ರತಿನಿತ್ಯ ಮಂತ್ರಪಠನೆ ಮಾಡ್ತಾ ಇರ್ತಾರೆ, ಪ್ರತಿನಿತ್ಯ ಫಂಕ್ಷನ್ಗೆ ಹೋಗ್ತಾ ಇರ್ತಾರೆ, ಸತ್ಯನಾರಾಯಣ ಪೂಜೆ ಮಾಡಿದ್ದು. ಏನು ಕಮ್ಮಿ ಅಂದ್ರೂ ಯಾವಾಗ ಕರೀತಾರೋ ಯಾವಾಗಲೇ ಸತ್ಯನಾರಾಯಣ ಪೂಜೆ ಅವ್ರಿಗೂ ಫಲಿಸುತ್ತಲ್ವಾ? ಆದರೆ ಹಣಕಾಸಲ್ಲಿ ಯಾಕೆ ಫಲಿಸಿಲ್ಲ? ಎಷ್ಟೋ ಜನ ಮದುವೆ ಆಗಿಲ್ಲವಲ್ಲ, ಅದನ್ನೇ ಯಾಕೆ ಫಲಿಸಿಲ್ಲ? ಜೀವನದ ದೇವರದ ಉದ್ದೇಶವೇ ಬದಲಾಗ್ಬಿಟ್ಟಿದೆ ಜ್ಯೋತಿಷದಲ್ಲಿ. ಉದ್ದೇಶ ಭಾಳ ಇಂಪಾರ್ಟೆಂಟು. ಉದ್ದೇಶನ ತಿಳ್ಕೊಂಡು ಹೇಳ್ತಕ್ಕಂಥದ್ದು ಮಾಡ್ತಕ್ಕಂಥದ್ದೇ ಜ್ಯೋತಿಷ್ಯ. ಆ ಉದ್ದೇಶ ಹೇಗೆ ಅಂತಂದರೆ ಪರಿಹಾರ ಉದ್ದೇಶ ಅಂದ್ಕೊಂಡ್ಬಿಟ್ಟಿದ್ರಿ ನೀವೆಲ್ಲ. ಅದಕ್ಕೆ ಯಾವ ಟಿ ವಿ ನೋಡಿದ್ರೂ ವಿಭೂತಿ ಪಟ್ಟೆ ನಾಮ ಹಾಕೊಂಡಿದ್ರೆ ಓಡೋಗೋದು ಅವನ ಹತ್ರ ಪರಿಹಾರ ಇದೆ ಅಂತ. ಅದು ಡ್ರೆಸ್ ಕೋಡ್ ಆಗ್ಬಿಟ್ಟಿದೆ ಜನಗಳಿಗೆ. ಹೇಳಿದ್ನಲ್ಲ, ಸೊ ನನ್ನೊಂದು ಬೇಡಿಕೆ ಇದೆ, ದಯವಿಟ್ಟು ಈ ಕಡೆ ಲೆಫ್ಟಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಸ್ಕ್ರೀನ್ ಎಡಗಡೆ ಇರ್ತಕ್ಕಂಥ ನಂಬರು, 2 ನಂಬರ್ ಕೊಟ್ಟಿದ್ದೀವಿ. ನಿಮ್ಮ ಬದುಕನ್ನೇ ಬದಲಾಯಿಸಿದವ್ರು ಯಾರಾದರೂ ಜ್ಯೋತಿಷರು ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ. ನನ್ನ ಹತ್ರ ಒಂದು ಕೆಲವು ಬದಲಾವಣೆ ಆಗಬೇಕು ನನಗೆ ಜೀವನದಲ್ಲಿ. ಯಾಕಂದ್ರೆ ನಾನು ಇದುವರೆಗೂ ಹುಡುಕ್ತಾ ಇದ್ದೀನಿ, ಯಾರು ಜ್ಯೋತಿಷರು ಸಿಕ್ಕಿಲ್ಲ, ಬದಲಾಯಿಸ್ತಕ್ಕಂಥ ಜ್ಯೋತಿಷರು ಯಾರೂ ಸಿಕ್ಕಿಲ್ಲ. ನಾನು ಹುಡುಕ್ತಾ ಇದ್ದೀನಿ. ನನ್ನ ಗುರುಗಳೇ ಅಂತ ಕರೀತಾರೆ ಇಲ್ಲಿ ಆ್ಯಂಕರು. ಟಿ ವಿಲಿ ಜ್ಯೋತಿಷರು ಅಂತಲೂ ಹಾಕಿದ್ದಾರೆ, ಗುರೂಜಿಗೆ ಕರೆ ಮಾಡಿ ಜ್ಯೋತಿಷರು ಅಂತ. ಏನು ಬದುಕುಗಳು ಚೇಂಜ್ ಮಾಡೋಕ್ಕಾಗತ್ತೆ ನಿಮ್ಮದೆಲ್ಲ? ನಾನು ಏನು ಚೇಂಜ್ ಮಾಡೋಕ್ಕಾಗಲ್ಲ. ಗುರುಗಳ ಅರ್ಥ ಇನ್ನೊಬ್ಬರಿಗೆ ಸಮಾಧಾನವಾಗಿರಪ್ಪ, ನನಗೆ ಸಿಕ್ಕಿಲ್ಲ ನಿನಗೆಲ್ಲಿ ಸಿಗುತ್ತೆ. ಗುರುಗಳ ವಾಕ್ಯನ ನನಗೇ ಸಿಕ್ಕಿಲ್ಲ, ನಾನೇ ಪೂಜೆ ಮಾಡ್ತಾಯಿದ್ದೀನಿ, ನನಗೇ ಸಿಕ್ಕಿಲ್ಲ, ನಿನಗೆ ಸಿಕ್ಬಿಡ್ತದ? ಸೊ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಗುರುವಾಗಿದ್ದೀನಿ, ನಾನು ಸುಮ್ಮನಿದ್ದೀನಿ, ಅದನ್ನು ಸಿಗಲ್ಲ ಅಂತ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಸುಮ್ಮನಿರು. ಕಾಲ ಬಂದಾಗ ನಿಂಗೂ ಸಿಗುತ್ತೆ, ನನಗೂ ಸಿಗುತ್ತೆ, ಕಾಕ ಪಾಟೀಲ್ಗೂ ಸಿಗುತ್ತೆ, ಕಾಲ ಬಂದಾಗ ಎಲ್ಲರಿಗೂ ಸಿಗುತ್ತೆ. ಅರ್ಥ ಆಯ್ತಾ? ಇವೆಲ್ಲ ಒಂದು ನಾಟಕ ರಂಗ, ಬೇರೆಯವರೆಲ್ಲ ಆಡೋದು.
ನಿಜಾಯಿತಿ ಏನು ಅಂತಂದಿದ್ರೆ ನಿಮ್ಮ ಜಾತಕದಲ್ಲಿ ಬರೆದಿಟ್ಟಿರುತ್ತೆ. ಈಗ ನಾವು ಎಷ್ಟೊಂದು ಜನದ್ದು ಇನ್ಸ್ಪಿರೇಷನ್ ಸ್ಟೋರೀಸ್ ನೋಡ್ತೀವಿ. ಮೊನ್ನೆ ಯಾರ್ದೋ ನೋಡ್ತಾ ಇದ್ದೆ, ನಮ್ಮ ಈಗ ರೀಸೆಂಟ್ ಟಾಕ್ಸಿಕ್ ಸಿನಿಮಾ. ನಾನು ಮೆಜೆಸ್ಟಿಕ್ಗೆ ಬಂದಿದ್ದೆ, ಮೆಜೆಸ್ಟಿಕ್ಕಲ್ಲಿ ಯಾರೂ ಸೇರಿಸ್ಕೊಂಡಿಲ್ಲ ನನಗೆ, ನಾನು ಊರಿಗೆ ಹೋಗಬೇಕು ಅಂತಿದ್ದೆ, ಅವತ್ತಿನ ದಿವಸ ಬದಲಾಯಿತು, ಅಲ್ಲೇ ಇದ್ದೆ. ಈ ಕಡೆ ನಾನು ಗಾಂಧಿನಗರ ಕಡೆ ಚೇಂಜ್ ಆಗಿ ಹೋದೆ ಅಂತ ಕೇಳ್ತಾ ಇದ್ದೆ. ಇಷ್ಟು ಕೋಟಿ ಪಾಪ್ಯುಲೇಷನಲ್ಲಿ ಒಬ್ಬರಿಗೆ ಹಂಗಾಗಿರೋದ? ಊರು ಬಿಟ್ಟು ಬಂದು ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡು ನಾನೇನೋ ಸಾಧನೆ ಮಾಡ್ತೀನಿ ಅಂತ ಬಂದಿರೋರು ಊರಿಗೆ ಹೋಗ್ಬೇಕು ಆಗಿಲ್ಲ ಅಂತ ಹೇಳಿ ಮತ್ತೆ ಮರಳಿ ಇಲ್ಲಿ ಕೆಲಸ ಮಾಡಿದವರು ಇಲ್ವ ಯಾರನ್ನು? ಜಾತಕದಲ್ಲಿ ಬರೆದಿಟ್ರೆ ಎಲ್ಲ ಫೇಮಸ್ ಆಟೋಮೆಟಿಕ್ಕಾಗಿ ಆಗುತ್ತೆ. ಒಂಚೂರು ಪ್ರಯತ್ನ ಬೇಕಷ್ಟೆ. ಅದನ್ನು ಯೋಗ ಅಂತ ಕರೀತಾರೆ, ಕಷ್ಟಪಡೋದನ್ನು ಯೋಗ್ಯತೆ ಅಂತ ಕರೀತಾರೆ. ಎರಡೂ ಮಿಕ್ಸ್ ಆದರೆ ನೇಮು, ಫೇಮು, ದುಡ್ಡು, ಕಾಸು ಎಲ್ಲ ಬರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಸ್ಟೋರೀಸ್ ರೀ, ಇನ್ನು ಮಿಕ್ಕಿದ್ದೆಲ್ಲ ಸ್ಟೋರೀಸು. ಏನೇ ಆದರೂ ಕೂಡ ಹಣೆ ಬರೋಕ್ಕೆ ದರ್ಶನ್ಗೆ ಏನಾಯಿತು? ಸೊ ಯಾವುದೋ ಒಂದು ಇಂಟರ್ವ್ಯೂವಲ್ಲಿ ನಾವು ಹಂಗೆ ಬಂದ್ವಿ, ಹಿಂಗೆ ಬಂದ್ವಿ, ನನ್ನ ಲೈಫಲ್ಲಿ ಕಷ್ಟದಿಂದ ಬಂದೆ ಅಂದರೆ ಅದಕ್ಕೆ ಅರ್ಥವೇ ಇಲ್ಲ. ಪ್ರತಿ ದಿವಸ ಬೆಳಿಗ್ಗೆ ಕೂಲಿ ಮಾಡೋನು ಬೆಳಿಗ್ಗೆನೇ ಎದ್ದು ಕೂಲಿಗೆ ಹೊಟ್ಬಿಡ್ತಾನೆ. ಹಾಗಿದ್ರೆ ಅವ್ರು ಕಷ್ಟಪಡ್ತಾ ಇಲ್ವಾ? ಇಲ್ಲಿ 2-3 ಫ್ಯಾಕ್ಟರು ನಾವು ಅರ್ಥ ಮಾಡ್ಕೋಬೇಕು ಜೀವನದಲ್ಲಿ. ಒಂದು ಜಾತಕದಲ್ಲಿ ಯೋಗ, ನಮ್ಮ ಯೋಗ್ಯತೆ, ಸ್ವಲ್ಪ ಬುದ್ಧಿ, ಎಲ್ಲಿಗೆ ಹೋಗಿ ಅಪ್ಲೈ ಮಾಡಬೇಕು ಅನ್ನೋದೊಂದು ಬುದ್ಧಿನೂ ಸ್ವಲ್ಪ ಅಪ್ಲೈ ಮಾಡಿದ್ರೆ ಜಾತಕ ಏನಿರುತ್ತೋ ಅದು ತೋರಿಸುತ್ತೆ ಅಷ್ಟೇ. ಅರ್ಥ ಆಯ್ತಲ್ಲ? ಒಂದು ತಿಳ್ಕೊಳ್ಳಿ, ಏನು ಅದಕ್ಕೆ ನಾನು ಜ್ಯೋತಿಷ್ಯ ಕಲೀರಿ ಅಂತ ಯಾಕೆ ಇದನ್ನು ಪ್ರೆಸರ್ ಮಾಡ್ತಾಯಿದ್ದೀನಿ ಅಂದರೆ, ಯಾವುದೇ ಫಿಲಮ್ ಆ್ಯಕ್ಟರ್ ಜಾತಕ ಇರ್ಬೋದು, ಅರ್ಥ ಆಯ್ತಾ? ಅವ್ರದ್ರಲ್ಲಿ ಕಾಂಬಿನೇಷನ್ ಇದ್ರೇ ಸಕ್ಸಸ್ಸು, ಇಲ್ಲ ಅಂದರೆ ಮುಗೀತು ಅಷ್ಟೇ. ಎಷ್ಟು ಜನ ಎಲ್ಲ ಬಂದವರು 2-3 ಹಿಟ್ ಕೊಟ್ಟವರು ಅಡ್ರೆಸ್ ಇಲ್ದಂಗೆ ಹೊಟ್ಟೋಗಿದ್ದಾರೆ. ಏನಾಯ್ತು ಆಮೇಲೆ 3ನೇ ಹಿಟ್ಟು 4ನೇ ಹಿಟ್ಟು? ಎಲ್ಲಿವರೆಗೂ ಜಾತಕಗಳು ಅದ್ಭುತವಾಗಿರುತ್ತೋ ಅಲ್ಲಿವರೆಗೂ ನಡೀತಾ ಇರುತ್ತೆ. ನಾನು ಮೆಜೆಸ್ಟಿಕ್ಕಲ್ಲಿ ಕೂತಿದ್ದೆ, ನಿಂತಿದ್ದೆ, ಮಲಗಿದ್ದೆ, ಸೊಳ್ಳೆ ಕಚ್ತಾ ಇತ್ತು, ಇವೆಲ್ಲ ಸ್ಟೋರೀಸ್ ಅಷ್ಟೇ, ಅವ್ರವ್ರ ವೈಯಕ್ತಿಕ ಸ್ಟೋರೀಸ್ ಅಷ್ಟೇ. ಅದರಿಂದ ಚೇಂಜ್ ಆಗಿಬಿಡ್ತು ಅನ್ನೋದು ಭ್ರಮೆ. ಬರೆದಿಟ್ಟಿತ್ತು, ಅವ್ರು ಬದಲಾಗುತ್ತೆ. ಬರೆದಿಟ್ಟಿಲ್ಲ ನಿನಗೆ. ನಾನು ಆ ಮೆಜೆಸ್ಟಿಕ್ಕಲ್ಲಿ ಕೂತಿದ್ದೆ, ನಾನು ಆ ಕಡೆ ಹೋಗೋಣ ಅಂತಿದ್ದೆ, ಈ ಕಡೆ ಹೋಗಂತೆ ಕಾದೆ, 3 ತಿಂಗಳು ಕಾದೆ, ಅಲ್ಲೇ ಎಲ್ಲ ವರ್ಕ್ ಮಾಡಿದೆ, ಲಾಸ್ಟಲ್ಲಿ ಹಳ್ಳಿಗೆ ಸೇರ್ಕೊಂಡೆ ನಾನು. ಇದೆಲ್ಲ ಹಣೆ ಬರ. ಇದನ್ನು ತಿಳ್ಕೊಳ್ಳಿ. ಈ ನಂಬರ್ಗೆ ಹಾಕ್ಬಿಟ್ರೆ ಹಂಗಾಗ್ಬಿಡುತ್ತೆ, ಆ ನಂಬರ್ ಹಾಕ್ಬಿಟ್ರೆ ಹಿಂಗಾಗ್ಬಿಡುತ್ತೆ ಅನ್ನೋದು ಭ್ರಮೆ. ಜಾತಕದಲ್ಲಿ ಇದ್ದರೆ ನೀವು ಆಟೋಮೆಟಿಕಾಗಿ ಫೇಮಸ್ ಆಗಿಬಿಡ್ತೀರಾ. ಯಾವ ಪೂಜೆ ಗೀಜೆ ಏನು ಬೇಡ. ಅದಕ್ಕೆ ನಮ್ಗೆ 65,000 ಜನ ಕಲ್ತಿರೋದು ಎಸ್ ಅಂತ ಇದ್ದಾರೆ. ಕರೆಕ್ಟಾಗಿದೆ ಸರ್, ಅದೇ ಪ್ರಕಾರ ನಂದು ಬರ್ತಾಯಿದೆ ಅಷ್ಟೇ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಮದುವೆ ಜೀವನದ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀನಿ. 12/9/1986. 12/9/1986. ಓಕೆ, ಹುಟ್ಟಿದ ಸಮಯ? 5:30 AM. 5:30 AM. ಹುಟ್ಟಿದ ಸ್ಥಳ? ಬೆಂಗಳೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಇದು ನನ್ನ ಮದುವೆ ಜೀವನದ ಬಗ್ಗೆ ಕೇಳಬೇಕಾಗಿತ್ತು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 5 ವರ್ಷ ಆಯ್ತು. ಅಂದರೆ ನಿಮಗೆ 34 ಆದ್ಮೇಲೆ ಮದುವೆ ಆಯ್ತಾ? ಏಜು? ಹೌದು ಗುರುಗಳೇ. 34 ಅಂದರೆ ಹೆಚ್ಚು ಕಮ್ಮಿ ಎಲ್ಲರೂ ಹೆಣ್ಮಕ್ಳಿಗೆ 24ರಿಂದ ಶುರು ಮಾಡ್ತಾರೆ. 10 ವರ್ಷ ಏನಾಯ್ತು? 10 ವರ್ಷ ಅದೇ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಸರ್, ಅದಕ್ಕೆ. ಹೆಲ್ತ್ ಈಗ ಹುಷಾರಾಗಿದ್ದೀರಾ? ಈಗೂ ಹಂಗೆ ಇದೆ ಸರ್. ಈಗೂ ಹಂಗೆ ಇದೆ. ಸರಿ. ಮಕ್ಳು ಎಷ್ಟು ಜನ? ಒಂದು ಮಗು ಇದೆ. ಒಂದು ಮಗು ಇದೆ. ಮ್ಯಾರೇಜ್ ದಶಾ ನೋಡೋಣ. ದಶಾದಲ್ಲಿ ಮನೆಗೆ ಬರಲ್ಲ, ಏನಾದ್ರೂ ನಮ್ ಮನೆಗೆ ಬರಲ್ಲ ನಮ್ ಹಸ್ಬೆಂಡ್. ಏನಾದ್ರೂ ಇದು ಅನುಕೂಲ ಮಾಡ್ಕೊಡಕ್ ಹೇಳಿದ್ರೆ ಬೈತಾರೆ. ಮತ್ತೆ
ತಿಂಗಳ ಖರ್ಚಿಗೆ ದುಡ್ಡು ಕೇಳಿದ್ರೇನೆ ಜಗಳ ನಡೆಯುತ್ತೆ. 3 ಹೊತ್ತು ಬೈತಾನೆ ಇರ್ತಾರೆ, ಮತ್ ಮನೆಗೆ ಬರಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಜಾತಕದಲ್ಲಿ ಇಲ್ಲಿ ನಾವು ಚೆಕ್ ಮಾಡಿದ್ರೆ ಪ್ರೀತಿನೇ ಇಲ್ಲ. 4ನೇ ಮನೆ ಯಾವಾಗಲೂ ಕೂಡ ಲಾಸ್ ಆಫ್ ಲವ್ ಅಂತ ಕರೀತಾರೆ. ಸೊ ನಿಮಗೆ ಅವ್ರ ಮೇಲೋ ಅಥವಾ ಅವ್ರು ನಿಮ್ಮ ಮೇಲೋ, ಒಟ್ಟಿನಲ್ಲಿ ನಿಮ್ಮ ಜಾತಕ ಹೇಳುತ್ತೆ ಪ್ರೀತಿ ಇಲ್ಲ. ಡಿವೋರ್ಸ್ ಆಗುತ್ತಾ? 2 ಅಂತ ಕಚ್ಕೊಂಡಿದೆ. ಇಲ್ಲಿ ಯಾವ್ದಾದ್ರು 1 ಅಂತಿದ್ರೆ ಡಿವೋರ್ಸ್ ಆಗುತ್ತೆ, ಅಥವಾ ಇಲ್ಲಿ ಯಾವ್ದಾದ್ರು 12 ಅಂತಿದ್ರೆ ಡಿವೋರ್ಸ್ ಆಗುತ್ತೆ. ಡಿವೋರ್ಸ್ ಕಾಂಬಿನೇಷನು ಇಲ್ಲ, ಪ್ರೀತಿನೂ ಇಲ್ಲ. ಸುಮ್ಮನೆ 2 ಅಂತ ಪಬ್ಲಿಕ್ಕಿಗೆ ಹೇಳ್ತೀವಲ್ಲ, ಇವ್ರು ಮದುವೆ ಆಗವ್ರೆ ಅಷ್ಟೇ, ಬಾಂಧವ್ಯ ಅಂತಕ್ಕಂಥದ್ದಿಲ್ಲ. ಚಂದ್ರ 2027ಕ್ಕೆ ಮುಗಿಯುತ್ತೆ. ಮಂಗಳನ ನೋಡೋಣ ಹೇಗಿದೆ ಅಂತ, ಏನಾದ್ರು ಚೇಂಜ್ ಆಗುತ್ತಾ, ಬದಲಾಗುತ್ತಾ ಅಂತ. ಬದಲಾಗೋಕ್ಕೆ ಕಾಂಬಿನೇಷನಲ್ಲಿ ಮತ್ತೆ ಅದೇ 2 ಕೂತಿದೆ. ಅವರ ಫ್ಯಾಮಿಲಿ ಮೇಲೆ ಅವ್ರಿಗೆ ಹೆಚ್ಚು ಅಟ್ಯಾಚ್ಮೆಂಟ್ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಅವ್ರು ಎಲ್ಲಿದ್ದಾರೋ ಅಲ್ಲಿ ಅವ್ರ ತಾಯಿನೋ ಇದು. ಇಲ್ಲಿ ನಾವು ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು. ಇದು 1 ಸೈಡೆಡ್ ಅಷ್ಟೇ. ಇದು ಮ್ಯಾರೇಜಲ್ಲಿ ಮೀಡಿಯಮ್ ಸಕ್ಸಸ್ ಅಂತ ತೋರಿಸ್ಕೊಂಬಂದಿದೆ. ನೀವು ಯಾವುದೇ ದಶ ತೊಗೊಳ್ಳಿ, ಮೀಡಿಯಮ್ಮೇ ಇರೋದು, ಮೀಡಿಯಮ್ ಅಷ್ಟೇ, ಅದ್ಭುತವಾಗಿ ಎಕ್ಸಲೆಂಟ್ ಆಗಿಲ್ಲ. ನನ್ನ ಸಜೆಷನ್ನು, ನೀವು ಏನಾದರೂ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ. ಅನೇಕ ಹೆಣ್ಮಕ್ಳಿಗೆ ನಾನು ಹೇಳೋದು ಒಂದೇ ಸಜೆಷನ್ನು, ಮ್ಯಾರೇಜು 3 ವರ್ಷ ಅಷ್ಟೇ. ಫಸ್ಟ್ 3 ಇಯರ್ಸ್ ವರ್ಕ್ ಆಯಿತು ಅಂದರೆ ಅದ್ಭುತ, ಜಾಕ್ಪಾಟ್. ಫಸ್ಟ್ 3 ಇಯರ್ಸ್ ವರ್ಕ್ ಆಗಿಲ್ಲ ಅಂದರೆ ಇನ್ನು ಲೈಫಲ್ಲಿ ಸ್ವಲ್ಪ ಕಷ್ಟವೇ ವರ್ಕ್ ಆಗೋದು. ತುಂಬ ರೇರೆಸ್ಟ್ ಆಫ್ ದಿ ರೇರ್ ಚಾನ್ಸಸ್ಸಲ್ಲಿ ನಾನು ನೋಡಿದ್ದೀನಿ. ಯಾಕೆಂದರೆ ಈ ಜಾತಕಗಳು ಹಾಗೇ ಹೋಗುತ್ತೆ. ಅದರಲ್ಲಿ 2-3 ಥರ ಬೈಫರ್ಕೇಷನ್ ಹೋಗುತ್ತೆ ಮದುವೆಗೆ. ಫಾರ್ ಎಕ್ಸಾಂಪಲ್ ಅಲ್ಲಿ 1, 6, 10 ಕೊಟ್ಟಿದ್ರೆ ಅದು ಡೈವರ್ಸ್ ಕಡೆ ಹೋಗ್ತಾ ಇರುತ್ತೆ. ಅದರಲ್ಲಿ 4ನೇ ಮನೆ ಅಥವಾ 8ನೇ ಮನೆ, ಆ ರೀತಿ 9ನೇ ಮನೆ ಬಂತು ಅಂತಂದರೆ ಮದುವೆ ಇರುತ್ತೆ, ಆದರೆ ಜೊತೇಲಿರಲ್ಲ, ಬಾಂಧವ್ಯ ಇರಲ್ಲ. ಎಲ್ಲರ ಥರ ಗಂಡ ಹೆಂಡತಿ ಎಲ್ಲ ಜೊತೆಗಿರಬೇಕು, ಎಲ್ಲರೂ ಹಬ್ಬಗಳು ಮಾಡಬೇಕು ಅನ್ನೋ ಭಾವನೆಗಳಿರಲ್ಲ. ಫಸ್ಟ್ ಆಫ್ ಆಲ್ 34 ಆದಮೇಲೆ ಮದುವೆ ಆಗಿದ್ದೀರಾ. 34ರಲ್ಲಿ ಅರ್ಧ ಸ್ವಾರಸ್ಯ ಅಲ್ಲ, ಮುಕ್ಕಾಲು ಸ್ವಾರಸ್ಯ ಕಳ್ಕೊಂಡಿರ್ತಾರೆ ನೀವು ಅವರು. ಸೊ ಅಲ್ಲಿ ಡಿಸ್ಕಷನಲ್ಲಿ ಪ್ರಾಬ್ಲಮ್ ಅಷ್ಟೇ, ಮನಸ್ಥಿತಿ ಮತ್ತು ಡಿಸ್ಕಷನಲ್ಲಿ ಪ್ರಾಬ್ಲಮ್. ಏನಕ್ಕೆ ಮದುವೆ ಆಗಬೇಕು ಅನ್ನೋದು ಕೇಳಬೇಕು. ವೈ ಮದುವೆ ಆಗೋದು ಏನಕ್ಕೆ ಅನ್ನೋದು ಕೇಳಬೇಕು. ತುಂಬ ಜನ ಲೇಟ್ ಆಯಿತು ಮದುವೆ ಆಗಬೇಕು ಅನ್ನೋದು ಮಾತ್ರ ಇದೆ. ಆ್ಯಕ್ಚುಲಿ 10 ವರ್ಷ ಲೇಟ್ ಆಯಿತು ಮದುವೆ ಆಗಿಲ್ಲ ಅನ್ನೋ ಒಂದು ಬಾಧೆಲಿದ್ದಾದ ನಂತರ ಮದುವೆ ಆಗಿದ ತಕ್ಷಣ ಜೊತೆಲಿಲ್ಲ ಅಂತ ಲೈಫ್ ಲಾಂಗ್ ಬಾಧೆ ಇದೆಯಲ್ಲ, ಅದು ಮದುವೆ ಆಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಿನ ಬಾಧೆ ಇರೋರು. ಸೊ ಇದಕ್ಕೆ 4ನೇ ಮನೆ ಆಗಿರ್ತಕ್ಕಂಥ ಚಂದ್ರ ಅಕ್ಕಿ ದಾನ ಮಾಡಿ. ಕೇತು ಯಾವಾಗಲೂ ಕೂಡ ಸ್ವಲ್ಪ ನೆಗೆಟಿವ್ ಪ್ಲ್ಯಾನೆಟ್ಟೆ, ಅದು ಎಲ್ಲೇ ಕೂತ್ಕೊಳ್ಳಿ, ಕೇತು ಅನ್ನೋ ಗ್ರಹ ಸ್ವಲ್ಪ ನೆಗೆಟಿವೇ. 2ನೇ ಮನೆ ಬಂದರೂ ಕೂಡ ಕುಟುಂಬದಲ್ಲೇ ಇರುತ್ತೆ, 2 ರೂಮಲ್ಲಿ ಇರ್ತಾರೆ. ಒಂದೇ ಸ್ಥಳದಲ್ಲಿದ್ದರೂ ಮಾಡಿ ಮೇಲೆ ನಾನು, ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ನೀನು, ಕೇತು. ಸೊ ಕೇತುಗೆ 2ನೇ ಮನೆಯನ್ನು ಸ್ವಲ್ಪ ಕೂಡಿಸ್ಬೇಕು ಅಂತಂದರೆ ಸ್ವಲ್ಪ 9 ಮುಖದ ರುದ್ರಾಕ್ಷಿ ಮತ್ತು ಕ್ಯಾಟ್ಸ್ ಐ ಹಾಕಲೇಬೇಕು. ಕೇತು ಈಸ್ ಎ ಪ್ಲ್ಯಾನೆಟ್ ಆಫ್ ಡಿಟ್ಯಾಚ್ಮೆಂಟ್, ಕಾರಕತ್ವದಲ್ಲಿ ಡಿಟ್ಯಾಚ್ಮೆಂಟ್. ಅದು ಡಿಟ್ಯಾಚ್ಮೆಂಟ್ ಅಂದರೆ ಕೋರ್ಟಿಗೆ ಕರ್ಕೊಂಡು ಹೋಗೋ ಡಿಟ್ಯಾಚ್ಮೆಂಟ್ ಇಲ್ಲ. ಇದೇ ಕೇತು ಏನಾದರೂ ಇಲ್ಲಿ ಸರ್ಕಲ್ ಆಗದೆಲೆ ಇಲ್ಲಿ ಸರ್ಕಲ್ ಆಗಿದ್ದಿದ್ರೆ ಕೋರ್ಟಿಗೆ ಕರ್ಕೊಂಡು ಹೋಗುತ್ತೆ, ಡಿಟ್ಯಾಚ್ಮೆಂಟ್ ಕೊಡುತ್ತೆ, ಮನೇಲಿ ಕೂರಿಸುತ್ತೆ ಅಷ್ಟೇ. ದಿಸ್ ಇಸ್ ದಿ ಪ್ಲಾನೆಟರಿ ಇನ್ಫ್ಲೂಯೆನ್ಸಸ್ ಅಂತ ನಾವು ಕರಿತೀವಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಜ್ಯೋತಿಷ್ಯವನ್ನು ಕಲಿಬೇಕು ಎನ್ನುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವೇನು ಮಾಡಬೇಕು? ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಬೇಕು, ರಿಜಿಸ್ಟರ್ ಆಗಬೇಕು, ಹಾಗೆ ಜ್ಯೋತಿಷ್ಯವನ್ನು ಕೂಡ ಕಲಿಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಹೋಗ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.